ಕೇಸಲ್ಲಿ ದರ್ಶನ್ ಪಾತ್ರ ಏನು? ನಿಜವಾದ ರೂವಾರಿಯಂತೂ ಪವಿತ್ರ. ಆ ಮೊಬೈಲ್ 40 ಲಕ್ಷ ನಿಗೂಢ ಗೆಳೆಯ, ಇನ್ನೂ ಸಾಕಷ್ಟು ಸ್ಫೋಟಕ ಸತ್ಯ. ಇದ್ಯಾವುದೂ ಕಟ್ಟುಕತೆಯಲ್ಲ, ಯಾವುದೋ ಮೂಲಗಳ ಮಾಹಿತಿಯೂ ಅಲ್ಲ. ಖುದ್ದು ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ತನಿಖಾ ವರದಿ ಇದು. ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ರಿಮಾಂಡ್ ಕಾಪಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪ್ರತಿಯೊಬ್ಬ ಆರೋಪಿಯ ಪಾತ್ರದ ಬಗ್ಗೆ ಇಂಚಿಂಚೂ ಮಾಹಿತಿಯನ್ನ ಬಿಚ್ಚಿಡಲಾಗಿದೆ. ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಪವಿತ್ರ ಸೂತ್ರ, ಸಾರಥಿ ಪಾತ್ರ. ನಾನು ವಿದ್ಯಶ್ರೀ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ರದ್ದೇ ವಿಲನ್ ಪಾತ್ರ. ಕೋರ್ಟ್ ಮುಂದೆ ದರ್ಶನ್ ಪಾತ್ರದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ರಿಮಾಂಡ್ ಕಾಪಿಯಲ್ಲಿ. ಕೃತ್ಯಕ್ಕೆ ಹಣದ ಬಲವನ್ನ ಬಳಕೆ ಮಾಡಿದ್ದಾರೆ A2 ದರ್ಶನ್. ಅಭಿಮಾನಿಗಳ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿಗಳು ರಿಮಾಂಡ್ ಕಾಪಿಯಲ್ಲಿ. ಜೊತೆಗೆ ಇತರೆ ಆರೋಪಿಗಳ ಮೂಲಕ ಕಿಡ್ನಾಪ್ ಮಾಡಿಸಿದ್ದಾರೆ ನಟ ದರ್ಶನ್ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಅಲ್ಲದೆ ಮಾರಣಾಂತಿಕ ಹಲ್ಲೆ ಮಾಡುವಲ್ಲಿಯೂ A2 ದರ್ಶನ್ ಪಾತ್ರ ಇತ್ತು ಅನ್ನೋದು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. A2 ದರ್ಶನ್ ಪಾತ್ರದ ಬಗ್ಗೆ ಬಹಳ ಪ್ರಮುಖವಾದಂತಹ ವಿಚಾರಗಳನ್ನ, ಸ್ಫೋಟಕ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ತನಿಖಾ ವರದಿಯಲ್ಲಿ. ಸಾಕ್ಷಿಯ ನಾಶಕ್ಕೂ ಕೂಡ ನಟ ದರ್ಶನ್ ಯತ್ನಿಸಿದ್ದಾಗಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾದ್ರೆ ನಟ ದರ್ಶನ್ ಅವರ ಪಾತ್ರ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ರಿಮಾಂಡ್ ಕಾಪಿಯಲ್ಲಿ ಯಾವ ರೀತಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಅದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ರಿಮಾಂಡ್ ಕಾಪಿ, ಕೋರ್ಟ್ಗೆ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ರಿಮಾಂಡ್ ಕಾಪಿ. ನಾವೀಗ ಹೇಳ್ತಾ ಇರುವಂತಹ ವಿಚಾರ ಅದು ನಟ ದರ್ಶನ್ ಪಾತ್ರದ ಬಗ್ಗೆ ಇರಬಹುದು ಅಥವಾ ಕೇಸ್ನಲ್ಲಿರುವಂತಹ ಇತರ ಆರೋಪಿಗಳ ವಿಚಾರ ಆಗಿರಬಹುದು. ಯಾವುದೂ ಕೂಡ ಯಾವುದೋ ಮೂಲಗಳಿಂದ ಅಥವಾ ಮತ್ಯಾರೋ ಹೇಳಿದ್ದು ಆ ಉನ್ನತ ಮೂಲ ಅದ್ಯಾವುದೂ ಅಲ್ಲ. ಪಬ್ಲಿಕ್ ಡೊಮೈನ್ ನಲ್ಲಿರುವಂತಹ ಡಾಕ್ಯುಮೆಂಟ್, ಕೋರ್ಟ್ಗೆ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ನಲ್ಲಿ ನಟ ದರ್ಶನ್ ಅವರ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಬಹಳ ಕ್ಲಿಯರ್ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರ ಪಾತ್ರ ಏನು? ರಿಮಾಂಡ್ ಕಾಪಿಯಲ್ಲಿ ಏನಿದೆ? ಆರೋಪ 1, ತನ್ನ ಹಣ ಬಲವನ್ನ ಬಳಸಿರೋ ಪ್ರಕರಣದ ಪ್ರಮುಖ ಆರೋಪಿ. ಖುದ್ದು ತಮ್ಮ ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ವಿಚಾರಣೆ ಮಾಡುವಾಗ ನಟ ದರ್ಶನ್ ಅವರ ಮರು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಆ ಮರು ಹೇಳಿಕೆ ದಾಖಲು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಪ್ರಕರಣದಲ್ಲಿ ತನ್ನ ಹೆಸರು ಬಾರದೇ ಇರುವಂತೆ ನಾನು ಹಣದ ವ್ಯವಹಾರವನ್ನ ಮಾಡಿದ್ದೇನೆ ಅನ್ನುವಂಥದ್ದನ್ನ ಖುದ್ದು ನಟ ದರ್ಶನ್ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ರಿಮಾಂಡ್ ಕಾಪಿಯಲ್ಲಿ ಇದು ಉಲ್ಲೇಖ ಆಗಿದೆ. ತನ್ನ ಅಭಿಮಾನಿ ಬಳಗವನ್ನೂ ಕೂಡ ದುಷ್ಕೃತ್ಯಕ್ಕೆ ಬಳಕೆ ಮಾಡಿಕೊಂಡಿರುವುದು ರಿಮಾಂಡ್ ಕಾಪಿನಲ್ಲಿ ಉಲ್ಲೇಖ ಆಗಿದೆ. ನಟ ದರ್ಶನ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಬೇಸ್ ಇತ್ತು. ಈಗ ಸ್ವಲ್ಪ ಚದುರಿ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಆ ಫ್ಯಾನ್ ಬೇಸ್ನವರು ಖುದ್ದು ನಟ ದರ್ಶನ್ ಸೆಲೆಬ್ರಿಟೀಸ್ ಅಂತ ಕರಿತಾ ಇದ್ರು. ತಮ್ಮ ಎದೆ ಮೇಲೆ ಅದನ್ನ ಹಚ್ಚೆ ಹಾಕೊಂಡಿದ್ರು. ಅಭಿಮಾನಿಗಳ ಮೇಲೆ ತಮಗಿರುವಂತಹ ಪ್ರೀತಿನ ತೋರಿಸ್ತಾ ಇದ್ರು ನಟ ದರ್ಶನ್. ಬಟ್ ವಿಪರ್ಯಾಸ ನೋಡಿ, ಈ ಕೊಲೆ ಪ್ರಕರಣದಲ್ಲಿ ತಮ್ಮ ಅಭಿಮಾನಿಗಳನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಟ ದರ್ಶನ್. ಅಭಿಮಾನಿ ಬಳಗವನ್ನ ಈ ದುಷ್ಕೃತ್ಯದಲ್ಲಿ ಬಳಕೆ ಮಾಡಿರುವಂತಹ ವಿಚಾರವನ್ನ ರಿಮಾಂಡ್ ಕಾಪಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ತನಿಖೆಯನ್ನ ಮಾಡಿದಂತಹ ತನಿಖಾಧಿಕಾರಿಗಳು. 3ನೇ ಆರೋಪ ಏನು? ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿರೋದು. ಚಿತ್ರದುರ್ಗದಿಂದ ರಘು ಆ್ಯಂಡ್ ಟೀಮ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುತ್ತೆ. ಯಾವಾಗ? ಜೂನ್ 8ನೇ ತಾರೀಕು. ಆವತ್ತು ಕಿಡ್ನಾಪ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ಯಾರು? ಇದೇ ನಟ ದರ್ಶನ್. ಅದನ್ನ ಬಹಳ ಕ್ಲಿಯರ್ ಆಗಿ ರಿಮಾಂಡ್ ಕಾಪಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. A2 ಆರೋಪಿ ತನ್ನ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿರುವಂತಹ ರಘು ಮೂಲಕ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿದ್ದಾನೆ ಅನ್ನುವಂಥದ್ದನ್ನ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. 4ನೇ ಆರೋಪ ಏನು? ಇತರೆ ಆರೋಪಿಗಳೊಂದಿಗೆ ಸೇರಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದು. ಕೃತ್ಯದಲ್ಲಿ ತಾನೂ ಭಾಗಿಯಾಗಿದ್ದಲ್ಲದೆ ತನ್ನ ಅಭಿಮಾನಿಗಳನ್ನೂ ಭಾಗಿಯಾಗಿಸಿದ್ದಾರೆ. ಇತರ ಆರೋಪಿಗಳ ಜೊತೆ ಸೇರಿ ರೇಣುಕಾಸ್ವಾಮಿಯ ಮೇಲೆ ಮಾರಣಾಂತಿಕವಾಗಿ ಅಮಾನುಷವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಬಹಳ ಸ್ಪಷ್ಟವಾಗಿ
ತನಿಖಾ ವರದಿಯನ್ನ ಏನ್ ಸಲ್ಲಿಕೆ ಮಾಡಲಾಗಿದೆ ರಿಮ್ಯಾಂಡ್ ಕಾಪಿಯನ್ನ ಕೋರ್ಟ್ಗೆ, ಅದರಲ್ಲಿ ಈ ಪಾಯಿಂಟ್ ಅನ್ನ ಉಲ್ಲೇಖ ಮಾಡಲಾಗಿದೆ. ತನಿಖಾ ವರದಿಯನ್ನ ನೀಡಿರುವಂತದ್ದು ಯಾರು? ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತಹ ತನಿಖಾಧಿಕಾರಿಗಳು. ಅವರು ಮೆನ್ಷನ್ ಮಾಡ್ತಾರೆ, ಇತರೆ ಆರೋಪಿಗಳ ಜೊತೆ ಸೇರಿ ಆ ಶೆಡ್ನಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ರೇಣುಕಾಸ್ವಾಮಿಯ ಕೊಲೆಯಲ್ಲಿ A2 ಆರೋಪಿಯಾಗಿರುವಂತಹ A2 ಅಂದ್ರೆ ಅಕ್ಯೂಸ್ಡ್ ನಂಬರ್ 2 ದರ್ಶನ್ ಭಾಗಿಯಾಗಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ರಿಮ್ಯಾಂಡ್ ಕಾಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೊಲೆಯಲ್ಲಿ ನಟ ದರ್ಶನ್ ಪಾತ್ರ ಇದೆ ಅನ್ನುವಂಥದ್ದನ್ನ ತನಿಖಾ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಪೊಲೀಸರು. ಮುಂದಿನ ಆರೋಪ ಏನು? ಕೃತ್ಯವನ್ನ ಮಾಡಿದ್ರು, ರೇಣುಕಾಸ್ವಾಮಿಯನ್ನ ಕರೆಸಿದ್ರು, ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ರು, ಅಮಾನುಷವಾಗಿ ಸಾಯಿಸಿದ್ರು. ಆ ಕೃತ್ಯವನ್ನ ಮಾಡಿದಂಥ ನಂತರದಲ್ಲಿ ಹಣ ಹಾಗೆ ಪ್ರಭಾವವನ್ನ ಬಳಸಿ ಸಾಕ್ಷ್ಯ ನಾಶಕ್ಕೂ ಕೂಡ ಯತ್ನವನ್ನ ಮಾಡಿದೆ ದರ್ಶನ್ ಹಾಗೆ ಗ್ಯಾಂಗ್. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್. ಪ್ರಭಾವ ಇರುವಂಥದ್ದು ಯಾರಿಗೆ? ಅಷ್ಟು ಜನ ಆರೋಪಿಗಳಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನ ಹೊಂದಿರುವಂತಹ ವ್ಯಕ್ತಿ ನಟ ದರ್ಶನ್. ತಮ್ಮ ಆ ನಟ ಅನ್ನುವಂಥ ಪ್ರಭಾವವನ್ನ ಬಳಸಿ ತಮ್ಮ ಆ ರಾಜಕೀಯ ವಲಯದಲ್ಲಿರಬಹುದು ಅಥವಾ ಬೇರೆ ವಲಯದಲ್ಲಿರಬಹುದು, ತಮಗಿರುವಂಥ ಆ ಹೋಲ್ಡ್, ತಮ್ಮ ಪ್ರಭಾವವನ್ನ ಬಳಸಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳನ್ನ ನಾಶ ಮಾಡುವಂತಹ ಪ್ರಯತ್ನ ನಟ ದರ್ಶನ್ ಅವರ ಕಡೆಯಿಂದ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ, ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ಹಣದ ವ್ಯವಹಾರವನ್ನ ಮಾಡಿದ್ದಾರೆ ನಟ ದರ್ಶನ್. ಹಣವನ್ನ ನೀಡಿದ್ದಾರೆ ಕೆಲವರಿಗೆ. ಯಾರ್ಯಾರಿಗೆ ಅಂತ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. 7ನೇ ಆರೋಪ ಏನು? ತಾಂತ್ರಿಕ ಹಾಗೂ ವೈಜ್ಞಾನಿಕ ಸಾಕ್ಷ್ಯಗಳ ನಾಶಕ್ಕೆ ಪ್ರಯತ್ನವನ್ನ ಪಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಬಟ್ ಕೊಲೆಯಲ್ಲಿ ತನ್ನ ಪಾತ್ರ ಕಾಣಿಸಬಾರ್ದು, ತನ್ನ ಪಾತ್ರ ಗೋಚರ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ A2 ಆಗಿರುವಂತಹ ದರ್ಶನ್ ವೈಜ್ಞಾನಿಕ ಹಾಗೆ ತಾಂತ್ರಿಕ ಸಾಕ್ಷ್ಯಗಳನ್ನ ನಾಶ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ದರ್ಶನ್ ಅವರ ಸೂಚನೆಯ ಮೇರೆಗೆ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಶವವನ್ನ ಸುಮ್ಮನಹಳ್ಳಿಯ ಬ್ರಿಡ್ಜ್ ನಲ್ಲಿ ಎಸೆಯೋಕೆ ಹೋಗ್ತಾರಲ್ಲ ಇವರು, ಜೂನ್ 8ನೇ ತಾರೀಕು, ಜೂನ್ 9ನೇ ತಾರೀಕು ಅರ್ಲಿ ಮಾರ್ನಿಂಗ್. ಆ ಸಂದರ್ಭದಲ್ಲಿ ರಾಘವೇಂದ್ರನ ಮೊಬೈಲ್, ಪ್ರಕರಣದ 4ನೇ ಆರೋಪಿ, ಆತನ ಮೊಬೈಲ್ ಹಾಗೆ ರೇಣುಕಾಸ್ವಾಮಿಯ ಮೊಬೈಲ್, ಸಾವನ್ನಪ್ಪಿದಂತಹ ರೇಣುಕಾಸ್ವಾಮಿ ಅವರಿಬ್ಬರ ಮೊಬೈಲ್ನ ರಾಜಕಾಲುವೆಗೆ ಎಸಿತಾನೆ. ಇದು ಒಂದು ಭಾಗದಲ್ಲಾಯ್ತು. ಮತ್ತೊಂದು ಭಾಗದಲ್ಲಿ ಮತ್ತೋರ್ವ ಆರೋಪಿ ನಿಖಿಲ್, ಆತನ ಫೋನನ್ನ ದೀಪಕ್ ಎಂಬಾತ ಮತ್ತೋರ್ವ ಆರೋಪಿ, 13ನೇ ಆರೋಪಿ, ಆತ ಅಡಗಿಸಿಡ್ತಾನೆ. ಅಂದ್ರೆ ಸಾಕ್ಷ್ಯವನ್ನ ಮರೆಮಾಚುವಂತಹ ಪ್ರಯತ್ನ, ಸಾಕ್ಷ್ಯವನ್ನ ನಾಶ ಮಾಡುವಂತಹ ಪ್ರಯತ್ನ ನಟ ದರ್ಶನ್ ಅವರ ಸೂಚನೆಯ ಮೇರೆಗೆ ಆಗಿದೆ ಅನ್ನುವಂಥದ್ದನ್ನ ರಿಮ್ಯಾಂಡ್ ಕಾಪಿಯಲ್ಲಿ ಬಹಳ ಕ್ಲಿಯರ್ ಆಗಿ ಉಲ್ಲೇಖ ಮಾಡಲಾಗಿದೆ. ಮತ್ತೊಂದು ಆರೋಪ ಏನು? ತನ್ನ ಕೃತ್ಯವನ್ನ ಮರೆಮಾಚೋಕೆ ಇತರೆ ಆರೋಪಿಗಳಿಗೆ ಹಣದ ಆಮಿಷವನ್ನ ನೀಡಲಾಗಿದೆ. ನಟ ದರ್ಶನ್ ಅವರಿಂದ ಆ ಹಣದ ಆಮಿಷ ಹೋಗಿದೆ. ಯಾವ ರೀತಿಯಾಗಿ? ನಮ್ಗೆ ಮೊದಲೇ ಗೊತ್ತಿತ್ತು, ಜೂನ್ 8ನೇ ತಾರೀಕು ಕೃತ್ಯ ನಡೆಯುತ್ತೆ, 9ನೇ ತಾರೀಕು 10ನೇ ತಾರೀಕು 4 ಜನ ಬಂದು ಸರೆಂಡರ್ ಆಗ್ಬಿಡ್ತಾರೆ. ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಸರೆಂಡರ್ ಆಗ್ಬಿಡ್ತಾರೆ. ಹಾಗೆ ಸರೆಂಡರ್ ಆಗೋದಕ್ಕೆ ಬಂದಂತ ಆರೋಪಿಗಳಿಗೆ ಹಣದ ಆಮಿಷವನ್ನ ನೀಡಲಾಗಿತ್ತು. 5-5 ಲಕ್ಷ, ಅದರಲ್ಲಿ ಒಬ್ಬನಿಗೆ ಹಣನೂ ಕೂಡ ಪಾಸ್ ಆಗಿರುತ್ತೆ. ಇನ್ನುಳಿದವರಿಗೆ ಹಣ ಕೊಡು ಅಂತ ಹೇಳಿ ಪ್ರದೋಷ್ಗೆ 30 ಲಕ್ಷವನ್ನ ಕೊಟ್ಟಿರ್ತಾರೆ ನಟ ದರ್ಶನ್. ಅದೆಲ್ಲವೂ ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗಿದೆ ಆರೋಪಿಗಳು ಕೊಟ್ಟಂತಹ ಹೇಳಿಕೆಯಲ್ಲಿ, ಜೊತೆಗೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ. ಹಾಗಾಗಿ ನಟ ದರ್ಶನ್ ಅವರು ಕೃತ್ಯವನ್ನ ಮರೆಮಾಚೋಕೆ ಇತರೆ ಆರೋಪಿಗಳಿಗೆ ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ರಿಮ್ಯಾಂಡ್ ಕಾಪಿನಲ್ಲಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಪ್ರಕರಣದ 9ನೇ ಆರೋಪಿ, ಅಭಿಮಾನಿ ಬಳಗದ 9ನೇ ಪ್ರಕರಣದಲ್ಲಿ 9ನೇ ಆರೋಪ ಏನು ಅಂದ್ರೆ ನಟ ದರ್ಶನ್ ಅವರ ವಿರುದ್ಧ ಅಭಿಮಾನಿ ಬಳಗದ ಮೂಲಕ ತನಿಖೆಗೆ ನಿರಂತರವಾಗಿ ಅಡ್ಡಿಯನ್ನ ಮಾಡ್ತಾ ಇರೋದು. ಒಂದು ಸ್ಟೇಷನ್ ಮುಂದೆ ನಿಲ್ತಾ ಇರುವಂತಹ 1000 ಜನ 100 ಜನ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಅಂತ ಬಂದು ನಿಲ್ತಿದ್ದಾರೆ. ಅವರಿಂದ ಪ್ರಕರಣದ ತನಿಖೆಗೆ ಅಡ್ಡಿ ಆಗ್ತಾ ಇದೆ. ಮತ್ತೊಂದು ಕಡೆ ಆಗಾಗ ತನಿಖೆಗೆ ಸಂಬಂಧಪಟ್ಟ ಹಾಗೆ ಪ್ರಭಾವವನ್ನ ಬೀರುವಂತಹ ಪ್ರಯತ್ನವನ್ನ ಅಭಿಮಾನಿ ಬಳಗದ ಕೆಲವರು ಮಾಡ್ತಿದ್ದಾರೆ. ತನಿಖಾಧಿಕಾರಿಗಳಿಗೆ ಕರೆಯನ್ನ ಮಾಡಿ ಅಡ್ಡಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದನ್ನ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಈ ನೆಲದ ಕಾನೂನನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ನಟ ದರ್ಶನ್ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ರಿಮ್ಯಾಂಡ್ ಕಾಪಿಯಲ್ಲಿ ಮಾಡಿದ್ದಾರೆ. ಆ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಹಲವು ಸಾಕ್ಷ್ಯಗಳನ್ನ ನಮೂದಿಸ್ತಾ
ಪೊಲೀಸರು ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.